ಕಾರ್ನ್ ಸಿಟಿ ಇತ್ತೀಚೆಗಷ್ಟೇ ಬಿಡುಗಡೆಯಾದ ತಮಿಳ್ ಕ್ರೈಮ್ ಕಾಮಿಡಿ ಫಿಲ್ಮ್ ಆಗಿದೆ. ಈ ಚಿತ್ರದಲ್ಲಿ ಅರ್ಜುನ್ ದಾಸ್, ಅಣ್ಣಾಬೆನ್ ಮತ್ತು ಯೋಗಿ ಬಾಬು ಮುಖ್ಯ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಸರವಣನ್ ಅಂದರೆ ಅರ್ಜುನ್ ದಾಸ್ ತಂಡದ ಮುಖ್ಯಸ್ಥ ಮತ್ತು ಪ್ಲ್ಯಾನರ್. ಮಿತ್ರ ಚಾಣಾಕ್ಷ ಹುಡುಗಿ ಸರವಣನ್ ಜೊತೆ ಸೇರಿ ಸ್ಕ್ಯಾಮ್ಗಳನ್ನು ಮಾಡುತ್ತಾಳೆ. ಜಾಕಿ ಯೋಗಿ ಬಾಬು ಕಾಮಿಡಿ ಮತ್ತು ತಾಂತ್ರಿಕ ಸಹಾಯ ಮಾಡುವ ಜಾಣಕಳ್ಳ. ಜಾನಕಿ ಇವರೆಲ್ಲರಿಗೂ ಆಸರೆಯಾಗಿ ನಿಲ್ಲುವ ವಯಸ್ಸಾದ ಮಹಿಳೆ. ಜೀವ ಇವರ ಜವಾಬ್ದಾರಿಯಲ್ಲಿರುವ ಒಬ್ಬ ಸಣ್ಣ ಹುಡುಗ. ಇನ್ನು ಸ್ಟೋರಿಗೆ ಬಂದರೆ ಅಂದರೆ ಕತೆಗೆ ಬಂದರೆ, ಕತೆ ಆರಂಭವಾಗುವುದು ಒಂದು ವಿಚಿತ್ರ ಕುಟುಂಬದಿಂದ. ಸರವಣನ್, ಮಿತ್ರ, ಜಾಕಿ ಮತ್ತು ಜಾನಕಿ ಇವರೆಲ್ಲರೂ ಒಂದೇ ಮನೆಯಲ್ಲಿ ವಾಸವಾಗಿರುತ್ತಾರೆ ಮತ್ತು ಹೊರಗಿನ ಜಗತ್ತಿಗೆ ಒಂದು ಸಾಧಾರಣ ಕುಟುಂಬದಂತೆ ನಟಿಸುತ್ತಿರುತ್ತಾರೆ. ಆದರೆ ನಿಜ ಏನೆಂದರೆ ಇವರ್ಯಾರು ರಕ್ತ ಸಂಬಂಧಿಗಳಲ್ಲ. ಇವರೆಲ್ಲರೂ ತಮ್ಮದೇ ಆದ ಹಳೆಯ ಅಪರಾಧದ ಹಿನ್ನೆಲೆಯಿಂದ ತಪ್ಪಿಸಿಕೊಂಡು ಓಡಿ ಬಂದಿರುವ ಹಾಗೂ ತಲೆಮರೆಸಿಕೊಂಡಿರುವ ಅಪರಾಧಿಗಳು. ಬದುಕಲು ಬೇರೆ ದಾರಿ ಇಲ್ಲದೆ ಇವರೆಲ್ಲರೂ ಸೇರಿ ಸಣ್ಣ ಪುಟ್ಟ ವಂಚನೆಗಳು ಅಂದರೆ ಕಳ್ಳತನ ಮಾಡುತ್ತಾ ಹಣ ಗಳಿಸುತ್ತಿರುತ್ತಾರೆ. ಇವರ ಜೊತೆಗೆ ಜೀವ ಎಂಬ ಮುಗ್ಧ ಬಾಲಕನು ಇರುತ್ತಾನೆ. ಈ ನಕಲಿ ಕುಟುಂಬ ಜೀವ ಹಾಗೂ ಇಡೀ ತಂಡದ ಭವಿಷ್ಯಕ್ಕಾಗಿ ದಿನಾಲೂ ಸಣ್ಣ ಪುಟ್ಟ ಜನರನ್ನು ಏಮಾರಿಸಿ ಜೀವನ ಸಾಗಿಸುತ್ತಿರುತ್ತಾರೆ. ಇವರ ಜೀವನ ಹೀಗೆ ಸಾಗಿಸುತ್ತಿರುವಾಗ ಒಂದು ದಿನ ಅನಿರೀಕ್ಷಿತವಾಗಿ ಜೀವ ಕಿಡ್ನ್ಯಾಪ್ ಆಗುತ್ತಾನೆ. ಆಗ ಈ ಅಪಹರಣದ ಹಿಂದೆ ಇವರ ಹಳೆಯ ಜೀವನದ ಕರಾಳ ಶಕ್ತಿಗಳು ಇರುತ್ತದೆ. ವಿಲನ್ ಕಲ್ಯಾಣ ಸುಂದರಂ ಅಂದರೆ ಅವರ ಟೀಮ್ ಹೆಸರು. ಜೀವನನ್ನು ಅಪಹರಿಸಿ ಸರವಣನ್ ಮತ್ತು ತಂಡ ದೊಡ್ಡ ಬೇಡಿಕೆಯೊಂದನ್ನು ಇಡುತ್ತಾನೆ. ಜೀವನನ್ನು ಮರಳಿ ಜೀವಂತವಾಗಿ ಪಡೆಯಬೇಕಾದರೆ ಸರವಣನ್ ಮತ್ತು ಅವನ ನಕಲಿ ಕುಟುಂಬ ತಮ್ಮ ಹಳೆಯ ನೆನಪುಗಳನ್ನು ಮತ್ತು ಹಳೆಯ ವಂಚನೆಗಳನ್ನು ದಾರಿಗಳನ್ನು ನೆನಪಿಸಿಕೊಂಡು ಅತ್ಯಂತ ದೊಡ್ಡದೊಂದು ಮಾಸ್ಟರ್ ಪ್ಲ್ಯಾನ್ ಮಾಡಬೇಕೆಂದು ಅನಿವಾರ್ಯತೆ ಎದುರಾಗುತ್ತದೆ. ತಮ್ಮ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಜೀವನನ್ನು ಉಳಿಸಲು ಸರವಣನ್ ಇಡೀ ತಂಡವನ್ನು ಒಟ್ಟುಗೂಡಿಸುತ್ತಾನೆ. ಇದುವರೆಗೂ ಕೆಲವೇ ಸಣ್ಣ ಮೊತ್ತ ವಂಚನೆ ಮಾಡುತ್ತಿದ್ದ ಇವರು ಈ ಬಾರಿ ಅತ್ಯಂತ ಅಪಾಯಕಾರಿ ಸ್ಕ್ಯಾಮ್ ಮಾಡಲು ಮುಂದಾಗುತ್ತಾರೆ. ಅದಕ್ಕಾಗಿ ಇವರು ಆಯ್ಕೆ ಮಾಡಿಕೊಳ್ಳುವುದು ಹೈವೇಯಲ್ಲಿರುವ ಒಂದು ಟೋಲ್ ಗೇಟ್. ಇಡೀ ಟೋಲ್ ಪ್ಲಾಜಾವನ್ನೇ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡು ತಾಂತ್ರಿಕವಾಗಿ ಮತ್ತು ಕಾನೂನು ಬಾಹಿರವಾಗಿ ಹಣದ ವರ್ಗಾವಣೆ ಮಾಡುವ ದೊಡ್ಡ ಜಾಲವನ್ನು ಸೃಷ್ಟಿ ಮಾಡುತ್ತಾರೆ. ಇದರಲ್ಲಿ ಯೋಗಿ ಬಾಬು ತನ್ನ ಕಾಮಿಡಿ ಮತ್ತು ಹ್ಯಾಕಿಂಗ್ ಐಡಿಯಾಗಳಿಂದ ಸಹಾಯ ಮಾಡುತ್ತಾನೆ. ಮಿತ್ರ ತನ್ನ ಮಾತಿನ ಚತುರತೆಯಿಂದ ಜನರನ್ನು ನಂಬಿಸುತ್ತಾಳೆ. ಸರವಣನ್ ಇಡೀ ಆಪರೇಷನ್ನ ಮುನ್ನಡೆಸುತ್ತಾನೆ. ಪೊಲೀಸರು ಮತ್ತು ವಿಲನ್ ಇಬ್ಬರ ಕಣ್ಣಿಗೂ ಮಣ್ಣೆರಚಿ ಈ ಟೋಲ್ ಬೂತ್ ಸ್ಕ್ಯಾಮನ್ನು ಇವರು ಯಶಸ್ವಿಯಾಗಿ ಹೇಗೆ ಮುಗಿಸುತ್ತಾರೆ ಎಂಬುದೇ ಕ್ಲೈಮ್ಯಾಕ್ಸ್. ಒಂದು ಕಡೆ ಪೊಲೀಸ್ ತನಿಖೆ ತೀವ್ರವಾಗಿರುತ್ತದೆ, ಮತ್ತೊಂದೆಡೆ ವಿಲನ್ ಕಲ್ಯಾಣ್ ಸುಂದರಂ ಹಣಕ್ಕಾಗಿ ಕಾಯುತ್ತಿರುತ್ತಾನೆ. ಅಂತಿಮವಾಗಿ ತಮ್ಮ ಅದ್ಭುತ ಬುದ್ಧಿವಂತಿಕೆಯಿಂದ ಹಣವನ್ನು ಲೂಟಿ ಮಾಡಿ ವಿಲನ್ ಕೋಟೆಯಿಂದ ಜೀವನನ್ನು ಅತ್ಯಂತ ರೋಮಾಂಚಕಾರಿಯಾಗಿ ರಕ್ಷಿಸುತ್ತಾರೆ. ತಾವು ನಕಲಿ ಕುಟುಂಬವಾದರೂ ತಮ್ಮ ನಡುವಿನ ಪ್ರೀತಿ ನಿಜವಾದದ್ದು ಎಂಬುದನ್ನು ಸಾಬೀತುಪಡಿಸಿ ತಮ್ಮ ಹಳೆಯ ಅಪರಾಧದ ಕಪ್ಪು ಚುಕ್ಕೆಯಿಂದ ಮುಕ್ತಿ ಪಡೆದು ಹೊಸ ಜೀವನದತ್ತ ಹೆಜ್ಜೆ ಇಡುತ್ತಾರೆ. ಅಲ್ಲಿಗೆ ಸಿನಿಮಾ ಮುಕ್ತಾಯವಾಗುತ್ತದೆ. ಒನ್ಲೈನ್ ಸ್ಟೋರಿ ಏನಪ್ಪ ಅಂದರೆ, ಸಣ್ಣ ಪುಟ್ಟ ವಂಚನೆಗಳನ್ನು ಮಾಡುತ್ತಿದ್ದ ನಕಲಿ ಕುಟುಂಬವೊಂದು ತಮ್ಮ ಮಗನಂತಿದ್ದ ಹುಡುಗನನ್ನು ರಕ್ಷಿಸಲು ಇಡೀ ಸಾಮರ್ಥ್ಯವನ್ನು ಬಳಸಿ ಕೊನೆಯದಾಗಿ ಮಾಡುವ ಅತಿ ದೊಡ್ಡ ಟೋಲ್ಗೇಟ್ ಹಗರಣದ ಕಥೆಯೇ ಈ ಕಾರ್ನ್ ಸಿಟಿ. ಈ ಮೂವಿಯ ಡೈರೆಕ್ಟರ್ ಬಂದುಬಿಟ್ಟು ಹರೀಶ್ ದುರಾಯ್ ರಾಜ್. ಈ ಮೂವಿ ರಿಲೀಸ್ ಆಗಿರೋ ಡೇಟು ಜೂನ್ 26, 2026. IMDb ರೇಟಿಂಗ್ ಕೂಡ ಚೆನ್ನಾಗಿದೆ ಇದರದ್ದು. ಬುಕ್ ಮೈ ಶೋ ಅಲ್ಲಿ 10/8.5 ಇದೆ. ದ ಟೈಮ್ಸ್ ಆಫ್ ಇಂಡಿಯಾದಲ್ಲಿ 5/3 ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಮೈ ವಿಡಿಯೋ. ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,
ಇನ್ನೂ ಹೊಸ ಹೊಸ ಮೂವಿನ ಇದೇ ಥರ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಗಂಟೆಯನ್ನು ಹೊಡೀರಿ. ಥ್ಯಾಂಕ್ ಯು.